ಹರಿಹರ ವೀರಮಲ್ಲು ಇದು ಪವನ್ ಕಲ್ಯಾಣ್ ಅವರ 5 ವರ್ಷದ ಶ್ರಮದ ಮೂವಿ ಅಂತ ಹೇಳೋದಕ್ಕೆ ನಾನು ಇಷ್ಟವನ್ನು ಪಡೋದಿಲ್ಲ. ಯಾಕಂದರೆ ಈ ಮೂವಿ ಆ ಲೆವೆಲ್ಗೆ ಆ ಥರ ತೆಗ್ದಿದ್ದಾರೆ ಗುರು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಮೂವಿ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಮೂವಿ ಅಬವ್ ಅವರೇಜ್ ಅಂತ ಹೇಳ್ಬೋದು. ಇನ್ನು ಯಾಕೆ ತಡ, ಈ ಮೂವಿ ರಿವ್ಯೂ ಕಡೆ ಹೋಗ್ಬಿಡೋಣ ಬನ್ನಿ. ಮೊದಲಿಗೆ ಬರೋದಾದರೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಪವನ್ ಕಲ್ಯಾಣ್ ಅವರು ಅಂತ ಹೇಳ್ತೀನಿ. ಯಾಕಂದರೆ ಅವರು ಕೊಟ್ಟಿರುವಂಥ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರು ಮಾಡಿರೋವಂಥ ಸ್ಟೆಂಟ್ಸ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಶ್ರಮವನ್ನು ಪಟ್ಟಿದ್ದಾರೆ ಕೂಡ. ಅದು ತುಂಬಾ ಚೆನ್ನಾಗಿ ವರ್ಕನ್ನು ಆಗಿದೆ ಸ್ಕ್ರೀನ್ ಮೇಲೆ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ಇನ್ನು ನಿಧಿ ಅವರು ಸಹ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಗ್ರ್ಯಾವಿಟಿ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ಅದೇ ಥರ ಕಾಣಿಸ್ಕೊಂಡಿದ್ದಾರೆ ಕೂಡ ಸಿನಿಮಾದಲ್ಲಿ. ಇನ್ನು ಬಿ ಜಿ ಎಮ್ ಕೀರವಾಣಿ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದೊಂದು ಸ್ಕ್ರೀನ್ಗೂ ಕೂಡ. ಅವರಿಂದನೇ ಸ್ಕ್ರೀನ್ನ ಕೂಡ ಮುಂದೆ ತಗೊಂಡೋಗೋದಕ್ಕೂ ಸಹ ಎಲ್ಪನ್ನು ಮಾಡಿದೆ ಆ ಸ್ಕ್ರೀನ್ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೇನೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬರೋದಾದರೆ ಮೊದಲಿಗೆ ಹೇಳ್ದಂಗೆ ಕೀರವಾಣಿ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬಿ ಜಿ ಎಮ್ನ. ಅವರಿಂದನೇ ತುಂಬಾ ಚೆನ್ನಾಗಿ ಮುಂದಕ್ಕೆ ಸ್ಕ್ರೀನನ್ನು ತೊಗೊಂಡೋಗೋದಕ್ಕೂ ಸಹ ಹೆಲ್ಪನ್ನು ಮಾಡಿದೆ ಕೂಡ. ಇನ್ನು ನೆಕ್ಸ್ಟ್ ಬರೋದಾದರೆ ನೆಗೆಟಿವ್ ಪಾಯಿಂಟ್ಸ್ಗಳು ತುಂಬ ಅಂದರೆ ತುಂಬಾ ನೆಗೆಟಿವ್ ಪಾಯಿಂಟ್ಸ್ ಇದ್ದಾವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 5 ವರ್ಷದಿಂದ ವರ್ಕ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಗುರು ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಥವಾ ಒಂದು VFX ಆಗಿರ್ಬೋದು ತುಂಬಾ ಗಲೀಜಾಗಿ ಕೊಟ್ಟಿದ್ದಾರೆ ಗುರು. ಅವ್ರು ಯಾವ ಸಹ ತುಂಬಾ ವರ್ಕನ್ನು ಮಾಡೋದಿಲ್ಲ, ಅದೆಲ್ಲ ಥಿಯೇಟರ್ನಲ್ಲಿ ಸ್ಕ್ರೀನ್ ಮೇಲೆ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೇನೆ. ಯಾಕಂದರೆ VFX ತುಂಬ ಅಂದರೆ ತುಂಬಾ ಪುವರ್ ಆಗಿದೆ. ಆದಿಪುರುಷ್ಗಿಂತಲೂ ತುಂಬಾ ಪುವರ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ತೀರಾ ಅಂದರೆ ಸ್ವಲ್ಪ ಆ ಲೆವೆಲ್ಗೆ ಇದೇ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಇದು 5 ವರ್ಷದ ಶ್ರಮ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಎಲಿಮೆಂಟ್ಸ್ ಆಗಿರ್ಬೋದು ಅದನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ. ಯಾಕಂದರೆ ಅಲ್ಲಿ ಬೇಕಾದಂಥ ಎಲಿಮೆಂಟ್ಸನ್ನು ಇವರು ಕೊಟ್ಟಿಲ್ಲ. ಇಂಟ್ರೊಡಕ್ಷನ್ ಆಗಿರ್ಬೋದು, ಒಂದು ಕತೆಗೆ ಬೇಕಾದಂಥ ಒಂದು ಫುಲ್ ಸ್ಟಾಪ್ ಆಗಿರ್ಬೋದು, ಇಲ್ಲ ಸ್ಟಾರ್ಟಿಂಗ್ ಆಗಿರ್ಬೋದು, ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಈ ಮೂವಿಲಿ ಸಿಕ್ಕಿಲ್ಲ ಅಂತ ಹೇಳ್ತೀನಿ ನನಗೆ. ಇನ್ನೂ ಮಿಕ್ಕ ವಿಷಯಕ್ಕೆ ಬರೋದಾದರೆ ಫೈಟ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಈ ಮೂವಿನ ಅದು ಹೆಂಗೆ ಒಪ್ಕೊಂಡು ಮಾಡಿದಾರೋ ನನಗಂತೂ ಗೊತ್ತಿಲ್ಲ ಗುರು. ಇನ್ನು ನಿಧಿ ಅವ್ರ ಬಗ್ಗೆ ಹೇಳಿದ್ನಲ್ಲ, ತುಂಬ ಅಟ್ರಾಕ್ಷನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಬಾಬಿ ಡಿಯೋಲ್ ಅವರು ಅದೇನು ಆ್ಯಕ್ಟಿಂಗ್ ಮಾಡ್ತಾನೋ ಗುರು, ಹೇಳೋಕ್ಕೆ ತೀರ್ದು. ಆ ಅನಿಮಲ್ಲು, ಕಂಗುವ, ಬರೇ ಒಂದು ಮೂವಿಲಿ ಇಷ್ಟ ಆಗ್ದಾರೆ ಆ್ಯಕ್ಟಿಂಗ್ ಅಂದರೆ ನನಗೆ ಅವರೊಬ್ರದ್ದೇ ಅಂತ ಹೇಳ್ತೀನಿ, ಬಾಬಿ ಡಿಯೋಲ್ ಅವರು. ಇನ್ನೆಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ, ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇನ್ನು ಲವ್ ಟ್ರ್ಯಾಕನ್ನು ತೊಗೊಬಂದಿದ್ದಾರೆ, ಅದು ಸಹ ವರ್ಕನ್ನು ಆಗೋದೇ ಇಲ್ಲ ಈ ಮೂವಿಲಿ. ಇನ್ನು ಕೆಲವೊಂದು ಸೀನು ಬೇಕಾಗಿರಲಿಲ್ಲ, ಹಂಗೂ ಸಹ ತೊಗೊಬಂದು ಇಟ್ಬಿಟ್ಟಿದ್ದಾರೆ ಮೂವಿಲಿ. ಇನ್ನು ನೋಡೋರಿಗೆ ಅದೊಂದು ಸ್ವಲ್ಪ ಇಂಬ್ಯಾಲೆನ್ಸ್ ಅನ್ನೋದು ಆಗ್ಬೋದು. ನೋಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅಂತ ಇಷ್ಟವನ್ನು ಪಡ್ತೇನೆ. ಯಾಕಂದರೆ ಇದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ 5 ವರ್ಷದ ಶ್ರಮದ ಮೂವಿ. ಲಾಕ್ಡೌನ್ ಆಗಿದ್ದಕ್ಕಿಂತ ಮುಂಚೆನೇ ಘೋಷಣೆ ಮಾಡಿದರು ಅಂತಲೇ ಕೇಳ್ಪಟ್ಟಿದ್ದೀನಿ ಈ ಮೂವಿನ. ಅವಾಗಿನಿಂದ 2025ಕ್ಕೆ ಮೂವಿ ರಿಲೀಸ್ ಆಗಿದೆ. ಇನ್ನು ಮೂವಿ ಅದೇ ಹೇಳೋದ್ನಲ್ಲ, ಆ ಲೆವೆಲ್ಗಿದೆ. ಒಂದು ಸತಿ ನೋಡೋದಾದರೆ ಮೂವಿನ ನೋಡಿ. ಇನ್ನು ನಿಮ್ಮಿಷ್ಟ, ನೀವೇನಾದರೂ ಈ ಮೂವಿನ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಹಂಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಯಾರೋ ಒಂದು ಲೈಕನ್ನು ಕೊಟ್ಬಿಡಿ. ಎನಿವೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎನಿಥಿಂಗ್ ಬಾಯ್.